ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಜೆ ನಗರದಲ್ಲಿ, ಜಗಜೀವನ್ ರಾಮ್ ನಗರದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಒಂದು ಘಟನೆ. ಇದೇನು ಐಸೋಲೇಟೆಡ್ ಇನ್ಸಿಡೆಂಟು ಅಂತ ನನಗನ್ಸೋದಿಲ್ಲ. ಇವತ್ತು ನಾಳೆ ನಡೆದಿದೆ, ಮುಂದೆ ನಡೆಯೋದಿಲ್ಲ ಅಂತ ನನಗೇನು ಅನ್ಸೋದಿಲ್ಲ. ಈ ಓಂ ಶಕ್ತಿ ಮಾಲಾಧಾರಿಗಳು, ಹೆಂಗೆ ಅಯ್ಯಪ್ಪ ಸ್ವಾಮಿಗೊಂದು ವೃತ ಇರುತ್ತೆ, ಮಾಲೆ ಹಾಕ್ಕೋತಾರೆ, ಇಂತಿಷ್ಟು ದಿವಸ ಇಂಥ ವೃತ ಅಂತ ಮಾಡ್ತಾರೆ, ಅದಾದ ನಂತರ ಮಾಲೆನ ವಿಸರ್ಜನೆ ಮಾಡ್ತಾರೆ. ಹಾಗೆ ಓಂ ಶಕ್ತಿಗೂ ಮಾಡ್ತಾರೆ. ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳಿದ್ದರು. ಅವರೊಂದು ಮೆರವಣಿಗೆ ಬರ್ತಾ ಇತ್ತು. ನಿನ್ನೆ ರಾತ್ರಿ ಇತ್ತು. ಏಕಾಏಕಿ ಕಲ್ಲು ತೂರು ಬಂದವು. ಏಕಾಏಕಿ ಕಲ್ಲು. 21 ವರ್ಷದ ಅಕ್ಷಿತ ಅಂತ ಓಂ ಶಕ್ತಿ ಮಾಲಾಧಾರಿ ಅಕ್ಷಿತ ತಲೆಗೆ ಬಿತ್ತು ನೇರವಾಗಿ ಕಲ್ಲು. ಎಲ್ಲಿಂದ ಬಂತು? ಮುಸ್ಲಿಂ ಬಾಲಕರಿಂದ ಬಂತು. ಅದನ್ನು ಕ್ವಶನ್ ಮಾರ್ಕೆಟ್ ಹೇಳ್ತಾ ಇದ್ರು. ಕನ್ಫರ್ಮ್ ಅದೇನು, ಅದರ ಬಗ್ಗೆ ಏನು ಎರಡೇ ಮಾತಿಲ್ಲ. 3 ಜನನ ಪೊಲೀಸರು ವಶಕ್ಕೂ ತಗೊಂಡಿದ್ದಾರೆ. ಬಾಲಕರು ಅಂತ ಯಾಕೆ ಹೇಳಿದೆ ಅಂದರೆ 18 ವರ್ಷ ತುಂಬದೆ ಹೋಗಿದ್ರೆ ಅಪ್ರಾಪ್ತರು, ಅವ್ರ ಹೆಸರಿಗೆ ಹೇಳಕ್ಕೆ ಬರೋದಿಲ್ಲ. 18 ವರ್ಷದ ಒಳಗಿನವರು ಅತ್ಯಾಚಾರ ಮಾಡಿದರು. ಅದೊಂದು ಜೋರು ವಾದ ಇದೆ. ಅತ್ಯಾಚಾರ ಮಾಡಬಲ್ಲ ವಯಸ್ಸು ತಲುಪಿದ್ದಾರೆ, ಬಟ್ 18 ದಾಟಿಲ್ಲ, ಆದ್ದರಿಂದ ಇವ್ರನ್ನ ಬಾಲಾಪರಾಧಿಗಳು ಅಂತ ಟ್ರೀಟ್ ಮಾಡೋದು ಹೆಂಗೆ ಅಂತ ಇಲ್ಲಿ ನೋಡಿ ನೀವು. ಕಲ್ಲು ತೂರಲಾಗಿದೆ. ಯಾಕೆ ಕಲ್ಲು ತೂರಿದ್ರು? ನನ್ನ ನಂಬಿಕೆಗೆ, ನನ್ನ ಶ್ರದ್ಧೆಗೆ ತದ್ವಿರುದ್ಧವಾದದ್ದು ಏನೋ ನಡೀತಾ ಇದೆ ಅಂತ. ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ಬಿತ್ತು? ನಮ್ಮ ನಂಬಿಕೆಗೆ ತದ್ವಿರುದ್ಧವಾದದ್ದು ಏನೋ ನಡೀತಾ ಇದೆ ಅಲ್ಲಿ ಅಂತ. ಮೂರ್ತಿ ಪೂಜೆ ನಡೀತಾ ಇದೆ. ಪರಮ ದಯಾಳವಾದ ಏಕದೇವನನ್ನು ಹೊರತುಪಡಿಸಿ ಇನ್ಯಾರ್ದು ಆರಾಧನೆ ನಡೀತಾ ಇದೆ. ಅದನ್ನ ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ಬಿದ್ದಂಥ ಕಲ್ಲು. ಈಗ ಕೇಳಿದರೆ ಹೇಳ್ತಾರಂತವ್ರು, ಇಲ್ಲ ಆಟ ಆಡ್ತಾ ತೂರಿದ್ವಿ, ಅವ್ರ ಮೇಲೆ ಹೋಗಿ ಬಿದ್ದುಬಿಟ್ವು ಅಂತ. ಆಟ ಆಡ್ತಿದ್ರಂತೆ ಮಧ್ಯರಾತ್ರಿ ಹೊತ್ತಿನಲ್ಲಿ. ಆವಾಗ ಹೋಗಿ ಕಲ್ಲು ಬಿದ್ದುಬಿಡ್ತಂತೆ. ಈಗ ಆ 3 ಬಾಲಕರನ್ನು ವಶಕ್ಕೆ ಪಡೆಯಲಾಗಿದೆ. ನಾಗಮಂಗಲದಲ್ಲೂ ಒಂದಷ್ಟು ಜನರನ್ನು ವಶಕ್ಕೆ ಪಡೆಯಲಾಗಿತ್ತು. ಮೈಸೂರಿನಲ್ಲಿ ಗಲಾಟೆ ಆದಾಗ ಒಂದಷ್ಟು ಜನರನ್ನು ವಶಕ್ಕೆ ಪಡೆಯಲಾಗಿತ್ತು. ಇದು ಸಿಂಪ್ಟಮ್ಸ್ ಟ್ರೀಟ್ ಮಾಡೋದು ಅಂತಾರೆ ಇದಕ್ಕೆ. ಸಿಂಪ್ಟಮ್ಸ್ ಟ್ರೀಟ್ ಮಾಡೋದು. ಯಾಕೋ ನನ್ನ ಕೈ ನೋಯ್ತಾ ಇದೆ ಅಂದರೆ ಪೇನ್ ಕಿಲ್ಲರ್ ಕೊಟ್ಟು ಕಳಿಸೋದಪ್ಪ. ಕೈ ನೋವು ಹೋಯಿತು, ಬಟ್ ಕೈ ನೋವು ಯಾಕೆ ಬಂದಿತ್ತು ಅಂತ ತಪಾಸಣೆ ಮಾಡೋರು ಕರೆಕ್ಟ್ ಡಾಕ್ಟರ್ ಆತ. ಯಾಕೆ ಬಂತಿದ್ದು ಅಂತ. ಅದು ಟ್ರೀಟಿಂಗ್ ದ ರೂಟ್ ಕಾಸ್. ಅದು ನಮ್ಮ ದೇಶದಲ್ಲಿ ಸದ್ಯಕ್ಕೆ ನಡಿಬಹುದು ಅನ್ನುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಮತ್ತೆ 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 ನಡೀತಾ ಇರುವ ಈ ರೀತಿಯ ಘಟನೆಗಳಿಗೆ ಒಂದು ಸಲ ಕಡಿವಾಣ ಹಾಕೋಣ. ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಇಟ್ ಅಂತ ಹೋಗುವ ಧೈರ್ಯ, ತಾಕತ್ತು, ಪೇಷನ್ಸು, ಇಚ್ಛಾಶಕ್ತಿ ಯಾರಿಗೂ ಇಲ್ಲ ಇಲ್ಲಿ. ಜೆ ನಗರದಲ್ಲಿ ಕಲ್ಲು ತೂರಲಾಯಿತು. ಕಲ್ಲು ತೂರಿದವರನ್ನು ಬಂಧಿಸಿದ್ದೇವೆ. ಅವರು ವಯಸ್ಕರಾಗಿದ್ದರೆ ಅವರ ಹೆಸರು ಹೇಳ್ತಾ ಇದ್ರು. ಈಗ ಅಪ್ರಾಪ್ತರಾಗಿರುವುದರಿಂದ ಹೆಸರು ಹೇಳೋದಿಲ್ಲ. ವಯಸ್ಕರಾಗಿದ್ದರೆ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಈಗ ಇವ್ರನ್ನ ಬಾಲಾಪರಾಧಿಗಳ ಶಾಲೆಗೆ ಬಿಟ್ಟು ಬರ್ತಾರೆ, ರಿಮಾಂಡ್ ಹೋಮಿಗೆ ಬಿಟ್ಟು ಬರ್ತಾರೆ. ವಯಸ್ಕರಾಗಿದ್ದರೆ ತನಿಖೆ ನಡೆದು ಚಾರ್ಜ್ ಶೀಟ್ ಆಗ್ತಿತ್ತು. ಈಗ ಇವರ ವಿರುದ್ಧ ಬಾಲಾಪರಾಧಿಗಳ ಶಾಲೆಯಲ್ಲಿ, ಬಾಲಾಪರಾಧಿಗಳ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆದು 1 ತಿಂಗಳಿಗೂ 2 ತಿಂಗಳಿಗೂ ಹೊರಗೆ ಬಿಡ್ತಾರೆ ಅಷ್ಟೇ. ಇದ್ರ ಬಗ್ಗೆ ಅನೇಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ. ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರಿಗೂ ಇಂಥ ಅವಕಾಶ ಮಾಡೋಕ್ಕೆ ಬಿಡಲ್ಲ. ಯಾರು ಮಾಡಿದ್ರು ತಪ್ಪೋದು. ಸಣ್ಣ ಮಕ್ಕಳು ಮಾಡಿದ್ರು ತಪ್ಪು, ದೊಡ್ಡ ಮಕ್ಕಳು ಮಾಡಿದ್ರು ತಪ್ಪದು. ಆದಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು, ಕಾನೂನು ಕ್ರಮ ತೊಗೊಳ್ತೀವಿ. ಯಾರೋ ಸಣ್ಣ ಮಕ್ಕಳು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಮಾಡೋದು ತಪ್ಪೇ. ಇನ್ನು ಮುಂದೆ ಈ ಥರ ಆಗ್ಕೂಡುದು. ಈ ಥರ ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾನು ಕೊಟ್ಟಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ಆಗಲ್ಲ, ನನ್ನ ಗಮನಕ್ಕೂ ತರಲ್ಲ. ಹಂಗೇನಾರು ಆದರೆ ಅವರವರೇ ಬಗೆಹರಿಸ್ಕೊತಾರೆ. ಚಾಮರಾಜಪೇಟಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾವು ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ. ನಾವು ಯಾರಿದ್ರು ತಪ್ಪೆ ಅಂತ ಹೇಳ್ತಲ್ವ ನಾವು. ನಮ್ಮಲ್ಲ ಅದಾಗಬಾರ್ದಾಗಿದ್ದೇನೆ. ಗಾಂಜಾ ಜಾಸ್ತಿ ಆಗ್ತದೆ ಇಲ್ಲ, ಕಂಟ್ರೋಲ್ ಮಾಡಬೇಕು. ನೀವು ಹೇಳ್ತಾರೆ ಸದ್ಯ ಅದು ಮಾಡಬೇಕು. ಇನ್ನು ಮುಂದೆ ಇದು ಆಗ್ಕೊಡ್ದು. ನಾವು ಈ ಥರ ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಇನ್ನು ಮುಂದೆ ಘಟನೆ ಆದಂಗೆ ನೋಡ್ಕೊಬೇಕು ನಾವು. ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಅಂದರೆ ಇದನ್ನೆಲ್ಲ ಎಷ್ಟು ದಿನ ಸಹಿಸ್ಕೋಬೇಕು? 80% ಹಿಂದೂಗಳು ಇರುವ ಕಡೆಗಳಲ್ಲೇ ಹಿಂಗಾದರೆ ಇನ್ನು ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ರಾಮನ ಹೆಸರು ಇರುವಂಥ ಮುಖ್ಯಮಂತ್ರಿ, ಶಿವನ ಹೆಸರು ಉಪಮುಖ್ಯಮಂತ್ರಿ. ಆದ್ರೆ ಇಲ್ಲಿ ಶಿವನ ಪೂಜೆ ಮಾಡಂಗೂ ಇಲ್ಲ, ರಾಮನ ಪೂಜೆ ಮಾಡಂಗೂ ಇಲ್ಲ. ಯಾಕೆ ಹಿಂಗೆ ಅಂತ ಹೇಳೋದಕ್ಕೆ ಬೂತ್ ಕನ್ನಡಿ ಬೇಕಾಗಿಲ್ಲ. 5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದ್ರೆ ಈಗ ಅವರು 17, 15, 16 ವರ್ಷದವರು, ಅವರಿಗೆ ರಿಕವರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ನಿಜವಾಗ್ಲೂ ಹೇಳ್ತೀನಿ, ಹಿಂದೂಗಳು ನೆನ್ನೆ ತಾಳ್ಮೆ ತೋರಿಸಿಲ್ಲ ಅಂದರೆ ರಾತ್ರಿ ಎಲ್ಲ ಅನಾಹುತ ಆಗಿರೋದು, ಬೆಂಕಿ ಆಗಿರೋದು, ಕಲ್ ತೂರಾಟ ಆಗಿರೋದು, ವಾಹನಕ್ಕೆ ಬೆಂಕಿ, ಮನೆಗೆ ಬೆಂಕಿ, ಜನರ ಮಧ್ಯದಲ್ಲಿದ್ದಾಗೆ ಸಾವು ನೋವು ಸಿಕ್ಕಾಪಟ್ಟೆ ಆಗಿರೋದು. ಅಲ್ಲಿಗೆ ಮೊದಲನಾಗಿ ಚಾಮರಾಜಪೇಟೆಗೆ ಅಪರಾಧ ಮುಕ್ತ ಮತ್ತು ಅಪರಾಧಿಗಳು ಮುಕ್ತ ಮಾಡಬೇಕಾಗಿರೋದು ಭಾಳ ಮುಖ್ಯ. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ, ಈ ಜೆಜೆನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತಾರೆ. 20 ವರ್ಷದಿಂದ ಅವರು ಶಾಸಕರಾಗಿದ್ದಾರೆ. ರಸ್ತೆ ಕಂಡೀಷನ್ ನೋಡಿ, ಲೋಕಲ್ ಕಂಡೀಷನ್ ನೋಡಿ, ವಿಶೇಷವಾಗಿ ಈ ರಾಯಪುರಮು, ಚಲವಾದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.